ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲೀಗ ಟನಲ್ ರಸ್ತೆಯದ್ದೇ ಚರ್ಚೆ. ಅದರ ಭಾಗವಾಗಿ ಇವತ್ತು ಡಿಸಿಎಂ ಭೇಟಿಯಾಗಿರುವಂತಹ ಸಂಸದರು ಟನಲ್ ರಸ್ತೆ ಯಾಕೆ ಬೇಡ ಅಂತ ಮನವರಿಕೆ ಮಾಡೋದಕ್ಕೆ ಯತ್ನಿಸಿದ್ರು. ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವರದಿಯಲ್ಲಿದೆ. ಟನಲ್ ರಸ್ತೆ ವಿವಾದ, ಡಿಕೆ ಭೇಟಿಯಾದ ತೇಜಸ್ವಿ ಸೂರ್ಯ, 1 ಗಂಟೆಗೂ ಹೆಚ್ಚು ಕಾಲ ಪ್ರೆಸೆಂಟೇಷನ್ ಕೊಟ್ಟ ಸಂಸದ. ಕೆಲ ದಿನಗಳಿಂದ ಡಿಕೆ ಹಾಗೂ ತೇಜಸ್ವಿ ಸೂರ್ಯ ನಡುವೆ ಟನಲ್ ರಸ್ತೆ ವಿಚಾರವಾಗಿ ಸಮರವೇ ನಡೆಯುತ್ತಿದೆ. ಈ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿ ಅಂತ ಸಂಸದ ತೇಜಸ್ವಿ ಸೂರ್ಯ ವಿರೋಧಿಸಿದ್ರು. ಖುದ್ದು ಡಿಸಿಎಂ ಡಿಕೆಯನ್ನ ಭೇಟಿ ಮಾಡಿರುವ ಸಂಸದರು ಟನಲ್ ರಸ್ತೆ ಯಾಕೆ ಬೇಡ ಎಂಬ ಬಗ್ಗೆ ಮನವರಿಕೆ ಮಾಡಿಕೊಡಲು ಯತ್ನಿಸಿದ್ದಾರೆ. ಈ ಟನಲ್ ರೋಡ್ ಪ್ರಾಜೆಕ್ಟ್ ಈ 18 ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂತದ್ದು ಬೆಂಗಳೂರಿನ ಟ್ರಾಫಿಕ್ಗೆ ಸೊಲ್ಯೂಷನ್ ಅಲ್ಲ. ಮೆಟ್ರೋ ಕನೆಕ್ಟಿವಿಟಿ ಮಾಡ್ಕೊಡ್ಬೇಕು. 3 ನಿಮಿಷಕ್ಕೆ ಒಂದು ಸತಿ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರೈಲ್ ಬರೋ ರೀತಿ ಮಾಡ್ಕೊಡ್ಬೇಕು. ಜನ ಇರೋಂತ ಕಡೆಯಿಂದ ನಡ್ಕೊಂಡು ಹೋದ್ರೆ 5 ನಿಮಿಷ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಆಗಬೇಕು. ಈಗಾಗಲೇ ಮಾಸ್ಟರ್ ಪ್ಲಾನ್ ನಲ್ಲಿ ಇರುವಂತೆ 300 ಕಿಲೋಮೀಟರ್ಗಳ ಸಬರ್ಬನ್ ರೈಲ್ ಕೂಡ ಬೆಂಗಳೂರಿಗೆ ಅವಶ್ಯಕತೆ ಇದೆ. ಆದರೆ ಚರ್ಚೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಅವರು ಹೇಳಿದಂತೆ ಕೇಳೋಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅವರು ಟನಲ್, ನಾನು ಹೇಳಿದೆ ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ 6 ಎಕರೆ ಎಲ್ಲ ಮಾಡ್ತಾ ಇಲ್ಲ. ಒಂದು ಸ್ಮಾಲ್ ಓಪನಿಂಗ್ ಪಾಯಿಂಟ್ ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು, ಎಲ್ಲರೂ ಒಂದು ಮಾಡಬೇಕಲ್ಲ, ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು. ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತದ್ದು. ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ನಾನು ಅವ್ರ ಪಾರ್ಟಿ ಲೀಡರ್ಸ್ ಹತ್ರ ನಾನು ಮಾತಾಡಿದ್ದೀನಿ. ಟನಲ್ ರಸ್ತೆ ಜೊತೆ ಕಮರ್ಷಿಯಲ್ ಚಟುವಟಿಕೆಗೆ ಬೂಸ್ಟ್. ಟನಲ್ ರಸ್ತೆ ನಿರ್ಮಾಣ ಮಾಡೋಕೆ ಸಜ್ಜಾಗಿರುವ ಸರ್ಕಾರ ಖಾಸಗಿ ಬಿಲ್ಡರ್ಗಳಿಗೆ ಕಮರ್ಷಿಯಲ್ ಚಟುವಟಿಕೆಗಳಿಗೂ ಅವಕಾಶ ನೀಡುವಕ್ಕೆ ತಯಾರಿ ನಡೆಸುತ್ತಿದೆ. ಟನಲ್ ರಸ್ತೆ ಹಾದು ಹೋಗುವ 5 ಸ್ಥಳಗಳಲ್ಲಿ 6 ಎಕರೆ ಜಾಗವನ್ನ ಕಮರ್ಷಿಯಲ್ ಚಟುವಟಿಕೆಗೆ ನೀಡೋಕೆ ಸರ್ಕಾರ ಸಜ್ಜಾಗಿದ್ದು 10 ರಿಂದ 15 ಅಂತಸ್ತಿನ ಕಟ್ಟಡಗಳು ತಲೆ ಎತ್ತುವ ಸಾಧ್ಯತೆ ಇದೆ. ಟನಲ್ ರಸ್ತೆ ನಿರ್ಮಾಣದ ಬಳಿಕ ಹೆಬ್ಬಾಳ, ರೇಸ್ ಕೋರ್ಸ್, ಪ್ಯಾಲೇಸ್ ರಸ್ತೆ, ಲಾಲ್ಬಾಗ್ ಹಾಗೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡುವಕ್ಕೆ ತಯಾರಿ ನಡೆದಿದೆ ಎನ್ನಲಾಗಿದೆ. ಜೊತೆಗೆ ಸೂಕ್ಷ್ಮ ವಲಯಗಳಲ್ಲೂ ವಾಣಿಜ್ಯ ಚಟುವಟಿಕೆಗಳು ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ 44 ವರ್ಷಗಳ ತನಕ ಟೆಂಡರ್ ನೀಡೋಕೆ ಕೂಡ ಪ್ಲಾನ್ ನಡೆದಿದ್ದು ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾದರೆ ಮತ್ತಷ್ಟು ಟ್ರಾಫಿಕ್ ದಟ್ಟಣೆ ಆಗುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಿದೆ. ಇದಿಷ್ಟೇ ಅಲ್ಲದೆ ಟನಲ್ ರಸ್ತೆ ಟೋಲ್ ಸಂಗ್ರಹಕ್ಕೆ ಖಾಸಗಿ ಸಂಸ್ಥೆಗೆ ಟೆಂಡರ್ ನೀಡೋಕೆ ಲೆಕ್ಕಾಚಾರ ನಡೆದಿದೆಯಂತೆ. ಈರಣ್ಣ ಬಸವ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.